ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರೋಗ್ಯವೇ ಮಹಾಭಾಗ್ಯ ಎಂಬ ಮಾತು ನಮ್ಮ ಜೀವನದ ಅತ್ಯಂತ ದೊಡ್ಡ ಸತ್ಯ. ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀವಿ ಕೂಡ. ಹಣ, ಆಸ್ತಿ, ಅಧಿಕಾರ ಎಲ್ಲವನ್ನ ಕೂಡ ನೀವು ಸಂಪಾದನೆ ಮಾಡಬಹುದು, ಆದರೆ ಆರೋಗ್ಯ ಸಂಪಾದನೆ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಸೊ ಒಂದು ಬಾರಿ ಆರೋಗ್ಯವನ್ನು ಕಳೆದುಕೊಂಡ ನಂತರ ಅದನ್ನು ಮರಳಿ ಪಡೆಯೋದು ಕೂಡ ಬಹಳ ಕಷ್ಟ. ಹಾಗಾಗಿ ಆರೋಗ್ಯವಂತ ವ್ಯಕ್ತಿಯೇ ಆರೋಗ್ಯವಂತ ಕುಟುಂಬವನ್ನು ಕಟ್ಟೋದಕ್ಕೆ ಸಾಧ್ಯ. ಆರೋಗ್ಯವಂತ ಕುಟುಂಬಗಳೇ ಆರೋಗ್ಯವಂತ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ. ಆರೋಗ್ಯ ಕಾಪಾಡೋಣ, ಸಂತೋಷದಿಂದ ಕಾಪಾಡೋಣ, ಆರೋಗ್ಯವಂತ ಭಾರತವನ್ನು ನೀವು ಕಟ್ಟೋಣ ಅಂತ ಹೇಳ್ತಾ, ಆರೋಗ್ಯವಂತ ಭಾರತ ಕಟ್ಟೋದಕ್ಕೆ ಶ್ರಮಿಸ್ತಾ ಇರುವ ನಿಜವಾದ ದೇವರುಗಳು ಯಾರು ಅಂದರೆ ಅವರೇ ವೈದ್ಯರು. ಅಂಥ ವೈದ್ಯರ ಜೊತೆ ನಮ್ಮ ಕರ್ನಾಟಕ ಆರೋಗ್ಯ ಸಚಿವರಾಗಿರುವ ಶ್ರೀ UT ಖಾದರ್ ಅವರ ಜೊತೆ ವಿಶೇಷ ಸಂವಾದ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಸೊ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಅವರು ಕೂಡ ಬರಲಿದ್ದಾರೆ. ಕರ್ನಾಟಕದ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿ, ಸಾರ್ವಜನಿಕ ಆರೋಗ್ಯ ಸೇವೆಗಳ ಬಲವರ್ಧನೆ, ಆರೋಗ್ಯ ನೀತಿಗಳ ಅನುಷ್ಠಾನ ಹಾಗೂ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಸರ್ಕಾರ, ಆರೋಗ್ಯ ತಜ್ಞರು, ಆಸ್ಪತ್ರೆಗಳು ಮತ್ತು ಆರೋಗ್ಯ ಸೇವಾ ಸಂಸ್ಥೆಗಳ ನಡುವೆ ಅರ್ಥಪೂರ್ಣವಾದ ಸಂವಾದ ನಡೆಸುವ ಉದ್ದೇಶದಿಂದ ಆರೋಗ್ಯ ಕರ್ನಾಟಕ 2026 ರಾಜ್ಯ ಮಟ್ಟದ ಹೆಲ್ತ್ ಕೇರ್ ಕಾನ್ಕ್ಲೇವ್ ಅನ್ನು ಆಯೋಜನೆ ಮಾಡಿದ್ದೀವಿ. ಈ ಸಂವಾದದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ವೈದ್ಯರು, ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಸೇವಾ ಸಂಸ್ಥೆಗಳು ಹಾಗೂ ಆರೋಗ್ಯ ಕ್ಷೇತ್ರದ ಪ್ರಮುಖರು ಕೂಡ ಭಾಗಿಯಾಗ್ತಾ ಇರೋದು ಮತ್ತೊಂದು ಹೆಮ್ಮೆಯ ವಿಚಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಆರೋಗ್ಯ ಕರ್ನಾಟಕ ಸಂವಾದ 2026 ಹಾಗೂ ಆರೋಗ್ಯ ರತ್ನ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯಿಂದ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಕೂಡ ಬರ್ಮಾಡ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ಈಗ ತಾನೇ ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರು ಆದಂತಹ UT ಖಾದರ್ ಸರ್ ಆಗಮಿಸಿದ್ದಾರೆ. ಆತ್ಮೀಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಇಡೀ ಕಾರ್ಯಕ್ರಮಕ್ಕೆ ಅತಿ ದೊಡ್ಡ ಕಳೆ ಅವರು. ನಾನು ಆರಂಭದಲ್ಲೇ ಹೇಳ್ಬಿಟ್ಟಿದ್ದೀನಿ, ಆರೋಗ್ಯ ಬಗ್ಗೆ ಪೀಠಿಕೆ ಹಾಕಾಗಿದೆ. ಎನಿವೆ ಸರ್ ಬಂದಿರೋದ್ರಿಂದ ಮತ್ತೊಮ್ಮೆ ಅಧಿಕೃತವಾಗಿ ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಆರೋಗ್ಯ ಕರ್ನಾಟಕ ಸಂವಾದ 2026 ಹಾಗೂ ಆರೋಗ್ಯ ರತ್ನ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಆರೋಗ್ಯವೇ ಮಹಾಭಾಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಈ ಮಾತಿನಂತೆ ನೀವು ನಡೆದುಕೊಳ್ತಿದ್ದೀವಿ. ಕಾರಣ ಆರೋಗ್ಯ ಒಂದಿದ್ರೆ ಜೀವನ ನಡ್ಕೊಂಡು ಹೋಗುತ್ತೆ ಅಂತ. ಹಾಗಾಗಿ ಬೆಳಗ್ಗೆದ್ದು ನೀವು ಎಲ್ಲರ ಹತ್ರ ಕೇಳ್ಕೊಳ್ಳೋದು, ದೇವ್ರ ಹತ್ರ ಕೇಳ್ಕೊಳ್ಳೋದು ಆರೋಗ್ಯವನ್ನು ಚೆನ್ನಾಗಿಡಿ ಅಂತ. ಸೊ ಆರೋಗ್ಯವನ್ನು ಕಾಪಾಡೋಣ, ಸಂತೋಷದಿಂದ ಇರೋಣ, ಸಮಾಜವನ್ನು ಅದ್ಭುತವಾಗಿ ಆರೋಗ್ಯ ಸಮಾಜವನ್ನು ಕಟ್ಟೋಣ, ಆ ಮೂಲಕ ದೇಶವನ್ನು ಉಳಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡೋ ಹೊತ್ತು. ಸೊ ಕಾರ್ಯಕ್ರಮಕ್ಕೆ ಈಗೊಂದು ಕಳೆ ಬಂದಿದೆ. ಕಾರಣ ಆರೋಗ್ಯ ಸಚಿವರ ಆಗಮನ ಆಗಿರೋದ್ರಿಂದ ಸೊ ಅವರನ್ನ ಈಗ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋ ಹೊತ್ತು. ಆರೋಗ್ಯ ಸಚಿವರು ಶ್ರೀ UT ಖಾದರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಆಸೀನರಾಗಬೇಕಾಗಿ ಕೋರಿಕೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಆರೋಗ್ಯ ಇಲಾಖೆಯ ಜವಾಬ್ದಾರಿ ಹೊತ್ತ ಮೇಲೆ ಇರುವಂತಹ ಸವಾಲುಗಳ ಜೊತೆಗೆ ಮಾಡ್ತಾ ಇರುವಂತಹ ಕೆಲಸ ಜನಮನ್ನಣೆ ಗಳಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎನಿವೆ ಈ ಕಾರ್ಯಕ್ರಮದ ಕಳೆ ಅವರು UT ಖಾದರ್ ಸರ್ ಆಸೀನರಾಗಿದ್ದಾರೆ ವೇದಿಕೆ ಮೇಲೆ. ಅದೇ ರೀತಿ ಸಂತೋಷ್ ಗುರುಗಳು ಕೂಡ ಆಲ್ರೆಡಿ ಆಗಮಿಸಿದ್ದಾರೆ. ಗುರುಗಳೇ ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಕೋರಿಕೆ ತಮಗೂ ಕೂಡ. ಅದೇ ರೀತಿ ಗ್ಯಾರಂಟಿ ನ್ಯೂಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ಸರ್ ಕೂಡ ದಯವಿಟ್ಟು ಬಂದು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೋರಿಕೆ. ಅದೇ ರೀತಿ ನಮ್ಮ ಗ್ಯಾರಂಟಿ ನ್ಯೂಸ್ನ ಡೈರೆಕ್ಟರ್ ಮತ್ತು CEO ನಮ್ರತಾ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಆಸೀನರಾಗಬೇಕು ಅಂತ ಹೇಳ್ತಾ ಅಧಿಕೃತವಾಗಿ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ನೀವು ಕಾಯ್ತಾ ಇದ್ವಿ. ಸಾಕಷ್ಟು ಜನ ವೈದ್ಯರು ಆಗಮಿಸಿದ್ದೀರಿ. ಸೊ ಅವ್ರನ್ನ ಕೂಡ ನೋಡಬಹುದು ವೇದಿಕೆ ಮೇಲೆ ಕೆಲವೇ ಕ್ಷಣಗಳಲ್ಲಿ. ಎನಿವೆ ಈಗ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡೋಣ ದೀಪ ಬೆಳಗಿಸೋ ಮೂಲಕ. ಬಂದಂತಹ ಅತಿಥಿಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ,
UT ಖಾದರ್ ಸರ್ ಸೇರಿದಂತೆ ಎಲ್ಲ ಅತಿಥಿಗಳಿಗೂ ಕೂಡ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ಕೋರಿಕೆ ಸರ್. ಆರೋಗ್ಯ ಕರ್ನಾಟಕ ಸಂವಾದ 2026 ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಧಿಕೃತವಾಗಿ ದೀಪ ಬೆಳಗಿಸುವ ಮೂಲಕ ಚಾಲನೆ ಸಿಕ್ಕಾಗಿದೆ. ಈಗ ಇಡೀ ಕಾರ್ಯಕ್ರಮ ಉದ್ದೇಶಿಸಿ ಜೊತೆಗೆ ಇವತ್ತು ವೈದ್ಯರನ್ನ ಕೂಡ ವೇದಿಕೆ ಮೇಲೆ ಕರೆಸಿ ಸನ್ಮಾನ ಮಾಡಿ ಅವ್ರಿಗೂ ಕೂಡ ಅವಾರ್ಡ್ ಕೊಡಲಾಗುತ್ತೆ. ಸೊ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಮಾತನಾಡೋದಕ್ಕೆ ಗ್ಯಾರಂಟಿ ನ್ಯೂಸ್ನ ಡೈರೆಕ್ಟರ್ ಮತ್ತು CEO ನಮ್ರತಾ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಡೀ ಕಾರ್ಯಕ್ರಮದ ಉದ್ದೇಶವನ್ನು ಇವತ್ತು ನಿಮ್ಮ ಮುಂದೆ ತೆರೆದಿಡಲಿದ್ದಾರೆ. ನಮಸ್ಕಾರ ಎಲ್ಲರಿಗೂ, ವೇದಿಕೆ ಮೇಲಿರುವ ಗಣ್ಯರಿಗೆ, ಆರೋಗ್ಯ ಕ್ಷೇತ್ರದ ದಿಗ್ಗಜರಿಗೆ ಹಾಗೂ ನನ್ನ ಆತ್ಮೀಯರಿಗೆ ನನ್ನ ಪ್ರೀತಿಯ ಸ್ವಾಗತ ಸುಸ್ವಾಗತ. ಅ ವೆರಿ ಗುಡ್ ಈವ್ನಿಂಗ್ ಒನ್ ಆ್ಯಂಡ್ ಆಲ್. ನಾವಿಲ್ಲಿ ಇವತ್ತು ಕೇವಲ ಪ್ರಶಸ್ತಿಯನ್ನು ಪಡೆದುಕೊಳ್ಳೋದಕ್ಕಾಗಲಿ ನಾವು ಕೊಡೋದಕ್ಕಾಗಲಿ ಸೇರಿಲ್ಲ. ಒಂದು ಸೇವೆಯನ್ನು ಗೌರವಿಸೋಕೆ, ಸಾವಿರಾರು ಜೀವಗಳ ಹಿಂದೆ ನಿಂತಿರುವ ಒಂದು ಮಹಾನ್ ವ್ಯಕ್ತಿತ್ವವನ್ನು ಗುರುತಿಸೋಕೆ ಇವತ್ತು ನಾವು ನೀವೆಲ್ಲ ಸೇರಿದ್ದೀವಿ. ವೈದ್ಯರು ಅಂತಂದರೆ ರೋಗವನ್ನು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಟ್ಟು ಗುಣಪಡಿಸೋರು ಮಾತ್ರವಲ್ಲ, ಬದಲಾಗಿ ವೈದ್ಯರು ಅಂತಂದರೆ ಭಯದ ನಡುವೆ ಭರವಸೆ ನೀಡುವವರು, ನೋವಿನ ನಡುವೆ ಧೈರ್ಯ ತುಂಬುವವರು, ನಿರಾಶೆಯ ನಡುವೆ ನಾವಿದ್ದೀವಿ ಚಿಂತೆ ಮಾಡಬೇಡಿ, ಡೋಂಟ್ ವೆರಿ ವಿ ಆರ್ ವಿತ್ ಯು ಅಂತೇಳಿ ಉತ್ಸಾಹ ತುಂಬುವವರು. ಯಾರೋ ಒಬ್ಬರು ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಕೇವಲ ಕಾಯಿಲೆ ಹೋಗೋದಿಲ್ಲ, ಅವರ ಜೊತೆಗೆ ಆತಂಕವೇ, ಕುಟುಂಬದ ಆತಂಕವೇ ಹೋಗಿರುತ್ತೆ. ತಾಯಿಯ ಪ್ರಾರ್ಥನೆ, ತಂದೆಯ ನಿರೀಕ್ಷೆ, ಮಗುವಿನ ಭವಿಷ್ಯ, ಇದೆಲ್ಲದರ ಜೊತೆ ಆ ಕ್ಷಣದಲ್ಲಿ ವೈದ್ಯರು ಕೇವಲ ಚಿಕಿತ್ಸೆ ನೀಡಲ್ಲ, ಒಂದು ಕುಟುಂಬಕ್ಕೆ ಮತ್ತೆ ನಗುವಂತಹ, ಸಂತೋಷದಿಂದ ಬಾಳುವಂತಹ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ ನಮ್ಮ ವೈದ್ಯರು ಅಂತಾನೆ ಹೇಳಬಹುದು. ತಮ್ಮ ನಿದ್ರೆಯನ್ನ ಮರೆತು ತಮ್ಮ ವೈಯಕ್ತಿಕ ಜೀವನವನ್ನ ಬದಿಗಿಟ್ಟು ಹಗಲು ರಾತ್ರಿ ಅಂತ ಹೇಳದೆ ಜೀವ ಉಳಿಸುವ ಈ ಮಹಾನ್ ವೈದ್ಯರಿಗೆ ನಾವು ಎಷ್ಟೇ ಧನ್ಯವಾದ ಹೇಳಿದ್ರು ಸಹ ಸಾಲದು. ವೈದ್ಯರ ಕೈಯಲ್ಲಿ ಸ್ಟೆಥೋಸ್ಕೋಪ್ ಇರಬಹುದು, ಆದರೆ ಆ ಕೈಗಳ ಮೇಲೆ ಸಾವಿರಾರು ಕುಟುಂಬಗಳ ಆಶೀರ್ವಾದ ಅಂತೂ ಇದ್ದೇ ಇರುತ್ತೆ. ವೈದ್ಯರ ಸೇವೆಗೆ ನಾವಿವತ್ತು ಪ್ರಶಸ್ತಿ ನೀಡಬಹುದು, ಆದರೆ ಅವರು ಉಳಿಸಿದ ಜೀವದ ಮೌಲ್ಯಕ್ಕೆ ಎಂದಿಗೂ ಕೂಡ ನಾವು ನೀವು ಬೆಲೆ ಕಟ್ಟೋಕೆ ಸಾಧ್ಯ ಆಗೋದಿಲ್ಲ. ಸೊ ನಮ್ಮ ಈ ಆರೋಗ್ಯ ರತ್ನ ಪ್ರಶಸ್ತಿ ಕೇವಲ ಒಂದು ಪ್ರಶಸ್ತಿ ಆಗಿ ಇರೋದಿಲ್ಲ, ಇದು ವೈದ್ಯಕೀಯ ಕ್ಷೇತ್ರದ ಸೇವೆಗೆ ಸಮಾಜ ಸಲ್ಲಿಸುವ ಕೃತಜ್ಞತೆಯ ಸಂಕೇತನೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೀನಿ. ಪ್ರತ್ಯಕ್ಷ ದೇವರುಗಳಾದ ತಮಗೆಲ್ಲ ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರಶಸ್ತಿ ನೀಡ್ತಿರೋದು ಬಹಳ ಬಹಳ ಬಹಳನೇ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಕಳೆದ 1 ವರ್ಷ 4 ತಿಂಗಳಿಂದ ಗ್ಯಾರಂಟಿ ನ್ಯೂಸ್ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ. ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸಿ ಗೌರವಿಸಿ ಸನ್ಮಾನಿಸುವಂತಹ ಕೆಲಸಕ್ಕೆ ನಾವೆಲ್ಲ ಮುಂದಾಗಿದ್ದೀವಿ. ಸೊ ಅದಕ್ಕೂ ಮಿಗಿಲಾಗಿ ಇವತ್ತು ಏನು ನಾವು ಅವಾರ್ಡ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಬಹಳಷ್ಟು ಸ್ಪೆಷಲ್. ಈ ಆರೋಗ್ಯ ರತ್ನ ಅವಾರ್ಡ್ ನಿಜಕ್ಕೂ ಕೂಡ ಈ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಬಹಳಷ್ಟು ಸ್ಪೆಷಲ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಿಚಾರವನ್ನು ತಮ್ಮ ಹತ್ರ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಇದೇ 1 ವರ್ಷದ ಹಿಂದೆ ಮೈಸೂರಿನ ಕೀರ್ತನ ಅಂತ ಪುಟ್ಟ ಕಂದಮ್ಮ ಒಂದು ಮೇಜರ್ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇತ್ತು. ಸೊ ಆ ಸುದ್ದಿ ನಮಗೆ ಗೊತ್ತಾಗ್ತಾ ಇದ್ದಂತೆ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಸತತ 2 ಗಂಟೆಗಳ ಕಾಲ ನಾವೊಂದು ಲೈವ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಜನರಿಗೆ ಆ ಸುದ್ದಿಯನ್ನು ಮುಟ್ಟಿಸಿದ್ವಿ, ಜನರ ಹತ್ರ ಹಣವನ್ನು ಕೇಳಿದ್ವಿ, ಸಹಾಯ ಹಸ್ತ ಚಾಚಿದ್ವಿ, ಈ ಥರ ಹೆಲ್ಪ್ ಮಾಡಿ ಅಂತ ಹೇಳಿ. ಪರಿಣಾಮ ಇವತ್ತು ಆ ಮಗು ಬಹಳ ಸಂತೋಷದಿಂದ ಬದುಕ್ತಾ ಇದೆಯಂತೆ, ನಗ್ನಗ್ತಾ ಶಾಲೆಗೆ ಹೋಗ್ತಿದ್ಯಂತೆ,
ಪೋಷಕರ ಬದುಕಲ್ಲಿ ಒಂದು ಮಂದಹಾಸ ಮೂಡಿದೆ ಅಂತಲೇ ಹೇಳಬಹುದು. ಸೊ ನಿನ್ನೆ ತಾನೇ ಆ ವಿಡಿಯೋ ಬಂತು. ಪೇರೆಂಟ್ಸ್ ಇಬ್ಬರು ಸಹ ಗ್ಯಾರಂಟಿ ನ್ಯೂಸ್ಗೆ ಥ್ಯಾಂಕ್ಸ್ ಹೇಳಿ ವಿಡಿಯೋವನ್ನು ಮಾಡಿ ನಮಗೆ ಕಳಿಸಿದ್ರು. ಸೊ ಒಂದು ನ್ಯೂಸ್ ಚಾನಲ್ ಆಗಿ ಇದಕ್ಕಿಂತ ಇನ್ನೇನು ಮಾಡೋಕ್ಕೆ ಸಾಧ್ಯ ಹೇಳಿ. ಆ ಪುಟ್ಟ ಕಂದಮ್ಮನ ಮುಖದಲ್ಲಿ ನಗು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಖುಷಿ ಆಗ್ತಾ ಇತ್ತು. ಇಷ್ಟೇ ಸಾಕಲ್ವಾ ಗ್ಯಾರಂಟಿ ನ್ಯೂಸ್ ಏನು ಅನ್ನೋದನ್ನು ಹೇಳೋಕ್ಕೆ. ಎಸ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಬಂದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ನಮ್ರತಾ ಅವ್ರಿಗೆ. ಇಡೀ ಕಾರ್ಯಕ್ರಮದ ಉದ್ದೇಶ ಮತ್ತು ಗ್ಯಾರಂಟಿ ನ್ಯೂಸ್ ನಡೆದು ಬಂದ ಹಾದಿಯ ಕುರಿತು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ.